ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಎಳ್ಳಿಕಾಯ್ದು ಗೊಜ್ಜು ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಇದು ಪಕ್ಕಾ ನಾಟಿ ಸ್ಟೈಲಲ್ಲಿ ಮಾಡೋವಂಥ ರೆಸಿಪಿ ಇದು. ಸೊ ಹಳ್ಳಿಲೆಲ್ಲ ಇದು ಸುಮಾರು ಮಾಡ್ತಾರೆ, ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಬನ್ನಿ ರೆಸಿಪಿ ಸ್ಟಾರ್ಟ್ ಮಾಡೋಣ. ಈ ಗೊಜ್ಜು ಮಾಡೋಕ್ಕೆ ನಮಗೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಎಳ್ಳಿಕಾಯಿ ಇಂಪಾರ್ಟೆಂಟು. ಎಳ್ಳಿಕಾಯಿ ಅದು ಬೇಕಾಗುತ್ತೆ, ಮತ್ತು ಒಂದು 1/4 ಭಾಗ ಕೊಬ್ಬರಿ ಕೂಡ ತೊಗೊಂಡಿದ್ದೀನಿ. ಈಗ ನಾನು ಎರಡು ಈರುಳ್ಳಿನ ಕಟ್ ಮಾಡ್ಕೊತೀನಿ, ಅಂದರೆ ರಫಾಗಿ ಸ್ಲೈಸ್ ಥರ ಮಾಡ್ಕೊತಿದ್ದೀನಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಮಸಾಲೆ ರುಬ್ಬಕ್ಕೆ ಅಂತ ಬಿಟ್ಟು ಯೂಸ್ ಮಾಡ್ತಿದ್ದೀನಿ. ಇನ್ನೊಂದು ಈರುಳ್ಳಿನ ಒಗ್ಗರಣೆಗೆ ಅಂತ ಬಿಟ್ಟು ಹೆಚ್ಕೊತೀನಿ. ಸೊ ಫಸ್ಟು ಮಸಾಲೆ ರುಬ್ಬೋಕ್ಕೋಸ್ಕರ ಸ್ಲೈಸ್ ಮಾಡ್ಕೊತಿರೋದು, ಮತ್ತು ಬೆಳ್ಳುಳ್ಳಿನ ಅಷ್ಟೇ ಫುಲ್ ಸಿಪ್ಪೆಲ್ಲ ತೆಗೆದು ನೀಟಾಗಿ ಎತ್ತಿಟ್ಟಿದ್ದೀನಿ. ಈಗ ಒಂದು ಪ್ಯಾನಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ ಅಷ್ಟೇ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಬಿಟ್ಟು ಇದಕ್ಕೆ ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ, ಆ ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಅಂದರೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಮತ್ತು ಸಿಪ್ಪೆ ತೆಗೆದಿಟ್ಟಿದ್ನಲ್ಲ ಬೆಳ್ಳುಳ್ಳಿ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಎರಡನ್ನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳೋಣ. ಇದು ಬೇಯಬೇಕಾದ್ರೆ ಇದಕ್ಕೆ ಬೇಕಾಗಿರೋ ಕೊಬ್ಬರಿನೂ ತುರ್ಕೊಂಡ್ಬಿಡ್ತೀನಿ. ಒಂದು 1/4 ಭಾಗ ಕೊಬ್ಬರಿ ತೊಗೊಂಡಿದ್ದೀನಿ. ಅದನ್ನು ಅಂದರೆ ನಾನು ತುರ್ಕೊತಿದ್ದೀನಿ. ನೀವು ಇಲ್ಲ ಬೇಡ ಅಂದರೆ ಬೇಕಾದ್ರೆ ಅಂದರೆ ಸಣ್ಣ ಸಣ್ಣ ಪೀಸ್ ಮಾಡಿಬಿಟ್ಟು ಕೂಡ ಹಾಕೊಂಡು ರುಬ್ಬಾಕಿದ್ದನ್ನ ಯೂಸ್ ಮಾಡ್ತೀವಿ. ನೋಡಿ, ಈಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಗಸಗಸೆ ಹಾಕಿದ್ದೀನಿ, ಮತ್ತು 1.5 ಟೀ ಸ್ಪೂನ್ ಅಷ್ಟು ಜೀರಿಗೆ ಸೇರಿಸಿದ್ದೀನಿ. ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಒಂದು 2 ಮಿನಿಟ್ಸ್ ಮಿಕ್ಸ್ ಮಾಡಿದ್ರೆ ಸಾಕಿದನ್ನು. ಈಗ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸು ಕೂಡ ಹಾಕಿದ್ದೀನಿ. ಮೆಣಸು ಮತ್ತು ಕರ್ಬೇವಿನ ಸೊಪ್ಪು ಅಷ್ಟೇ, ಒಂದು ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಕೂಡ ಹಾಕಿದ್ದೀನಿ. ಹಾಕಿ ಅದನ್ನು ಕೂಡ ಒಂದು 2 ನಿಮಿಷ ಮಿಕ್ಸ್ ಮಾಡ್ತೀನಿ. ಈಗ ಆಲ್ಮೋಸ್ಟ್ ಈರುಳ್ಳಿ ಫುಲ್ ಕೆಂಪಾಗಿದೆ. ಸೊ ಹಿಂಗೆ ಕೆಂಪಾದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಲಾಸ್ಟಲ್ಲಿ ಕೊಬ್ಬರಿ ಸೇರಿಸ್ತಿದ್ದೀನಿ. ಇದಕ್ಕೆ ಸ್ಟವ್ ಆಫ್ ಮಾಡಾದ್ಮೇಲೆ ಸೇರಿಸ್ತಿದ್ದೀನಿ. ಮತ್ತು ಇದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಅಷ್ಟೇ. ನಾನು ಒಂದು ಫ್ಲೇಮ್ನ ಆಫ್ ಮಾಡಿದ್ದೀನಿ. ಬಟ್ ಈರುಳ್ಳಿ ಕಾವಾಗೇನೆ ಕೊಬ್ಬರಿ ಮತ್ತು ಕೊತ್ತಂಬರಿನೂ ಸ್ವಲ್ಪ ಬಿಸಿ ಆಗುತ್ತೆ. ಈಗ ಈ ಮಿಕ್ಸ್ಚರ್ನ ತಣ್ಣಗಾಗಕ್ಕೆ ಇಟ್ಬಿಡೋಣ. ಫುಲ್ ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕು. ಈಗ ಇದ್ರ ಜೊತೆಗೆ ಒಂದು 2 ಟೀ ಸ್ಪೂನ್ ಅಷ್ಟು ಸಾಂಬಾರ್ ಪೌಡ್ರ್ ಸೇರಿಸ್ಕೊತೀನಿ. ಸಾಂಬಾರ್ ಪೌಡ್ರ್ ಮನೇಲಿ ನಾವು ಯೂಸ್ ಮಾಡ್ತೀವಲ್ಲ ಸಾಂಬಾರ್ಗೆ, ಅದೇ ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇರೋದು. ಮತ್ತು ಇದ್ರ ಜೊತೆಗೆ ಮತ್ತೆ 2 ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಈಗ ಇದೆಲ್ಲದನ್ನು ಮಿಕ್ಸಿ ಮಾಡ್ಕೊಳ್ಳೋಣ, ಅಂದರೆ ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ನೋಡಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಬಿಟ್ಟು ನಾನು ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಕೂಡ ಆ್ಯಡ್ ಮಾಡಿದ್ದೀನಿ. ತುಂಬ ತೆಳ್ಳಗೆ ಮಾಡ್ಕೊಳ್ಳೋದ, ಸ್ವಲ್ಪ ತಿಕ್ಕಾಗೇ ರುಬ್ಕೊಳ್ಳೋಣ. ಮತ್ತು ಎಳ್ಳಿಕಾಯ್ದು ರಸನೂ ತೆಗೆದಿಟ್ಟಿದ್ದೀನಿ. ಈಗ ನೋಡಿ, ಇನ್ನೊಂದು ಪ್ಯಾನಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಸಾಸಿವೆ, 1 ಟೀ ಸ್ಪೂನ್ ಅಷ್ಟು ಸಾಸಿವೆ, ಮತ್ತು ಸಾಸಿವೆ ಸಿಡಿದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ಕೊತೀನಿ. ಅದಾದಮೇಲೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿನ ಜಸ್ಟ್ ಜಜ್ಜಿದ್ದೀನಿ ಅಷ್ಟೇ, ಸಿಪ್ಪೆಲ್ಲ ತೆಗ್ದಿಲ್ಲ, ಜಜ್ಜಿದ್ಬಿಟ್ಟು ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಮತ್ತೊಂದಿಷ್ಟು ಕರ್ಬೇವಿನ ಸೊಪ್ಪು, ಒಂದು 2 ಒಣಮೆಣ್ಸಿನ್ಕಾಯಿನ ಮುರಿದು ಹಾಕಿದ್ದೀನಿ. ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತಿದ್ದೀನಿ. ನೀವು ಬೇಕಾದ್ರೆ ಈಗಲೇ ಈರುಳ್ಳಿನ ಆ್ಯಡ್ ಮಾಡಿಬಿಟ್ಟು ಎತ್ತಿಡ್ಬೋದು. ಬಟ್ ನಾನು ಇದನ್ನು ಸ್ಟೋರ್ ಮಾಡೋಕ್ಕೋಸ್ಕರ ಈರುಳ್ಳಿನ ಆ್ಯಡ್ ಮಾಡ್ತಿಲ್ಲ. ಬೇಕು ಅಂದಾಗ ತೊಗೊಂಡ್ಬಿಟ್ಟು ಈರುಳ್ಳಿ ಆ್ಯಡ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊತೀನಿ. ಈಗ ನೋಡಿ, ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಕೂಡ ಹಾಕ್ಕೊಂಡೆ. ಹಾಕ್ಬಿಟ್ಟು ಈಗ ರುಬ್ಬಿಟ್ಟಿದ್ನಲ್ಲ ಮಸಾಲ, ಆ ಮಸಾಲೆನ ನೋಡಿ ಇಷ್ಟು ಗಟ್ಟಿಗೆ ರುಬ್ಕೊಂಡಿದ್ದೀನಿ. ಇದನ್ನು ಆ ಪ್ಯಾನ್ ಒಳಗೆ ಸೇರಿಸಿ ಇದನ್ನು ಕುದಿಸ್ಕೋಬೇಕು. ಒಂದು 10 ನಿಮಿಷ ಕುದಿಸ್ಕೋಬೇಕು. ಅಂದರೆ ಲೋ ಫ್ಲೇಮಲ್ಲೇ ಕುದಿಸ್ಕೋಬೇಕು, ಇಲ್ಲ ಅಂದರೆ ತಳ ಹಿಡಿಯುತ್ತೆ. ಸೊ ಹಾಗಾಗಿ ಒಂದು ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಿಸ್ಕೊಳ್ಳೋಣ. ಅಂದರೆ ಇದು ಆಲ್ಮೋಸ್ಟ್ ಒಂದು 10 to 15 ಮಿನಿಟ್ಸ್ ಇದನ್ನು ಕುದಿಸ್ಕೊತೀನಿ. ನೋಡಿ, ಮಸಾಲೆ ಆ್ಯಡ್ ಮಾಡಾದ್ಮೇಲೆ ಒಂದು ಸ್ವಲ್ಪ ನೀರು, ಅಂದರೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡೆ. ಅಂದರೆ ನೀವು ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಒಂದು ಸ್ವಲ್ಪ, ಅಂದರೆ ಅಕಸ್ಮಾತ್ ಸ್ವಲ್ಪ ತೆಳ್ಳಗಾಗಿದ್ರೂ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೇಕಾಗತ್ತೆ. ನೋಡಿ, ಇದಕ್ಕೆ ಉಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ. ಉಪ್ಪು ಅಷ್ಟೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಆ್ಯಡ್ ಮಾಡಿದ್ದೀನಿ. ಕಮ್ಮಿ ಇದೆ ಅಂದರೆ ನೆಕ್ಸ್ಟ್ ನೀವು ಯೂಸ್ ಮಾಡಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋಬೋದು. ಉಪ್ಪು ಹಾಕಿದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಸ್ತೀನಿ. ಗೊಜ್ಜುನ ಬುತ್ತಿ ಖಾರ ಅಂತ ಕೂಡ ಹೇಳ್ತಾರೆ. ಬುತ್ತಿ ಖಾರ ಅಂದರೆ ಯಾಕೆ ಅಂದರೆ ಇದನ್ನು ಆಲ್ಮೋಸ್ಟ್ ಅಂದರೆ ಹಳ್ಳಿಗಳಲ್ಲೆಲ್ಲ ಹೊರಗಡೆ ಊಟ ತೊಗೊಂಡು ಹೋಗ್ತಾರಲ್ಲ, ಸೊ ಈ ಗೊಜ್ಜು ಕ್ಯಾರಿ ಮಾಡೋಕ್ಕೂ ಈಸಿ ಮತ್ತು ಬೇಗ ಹಾಳಾಗಲ್ಲ. ಹಾಗಾಗಿ ಇದನ್ನು ಬುತ್ತಿ ಖಾರ ಅಂತ ಬಿಟ್ಟು ಅವರು ಹೇಳ್ತಾರೆ. ಎಳ್ಳಿಕಾಯಿ ಸೀಸನಲ್ಲಂತೂ ಕಂಪಲ್ಸರಿ ಗೊಜ್ಜು ಮಾಡೇ ಮಾಡ್ತಾರೆ. ನೋಡಿ, ಈಗ ಎಳ್ಳಿಕಾಯಿ ರಸನ ಆ್ಯಡ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ಚೆನ್ನಾಗಿ ಕುದ್ದಾಗಿದೆ. ಕುದ್ದಾದ್ಮೇಲೆ ಇದನ್ನು ಎಳ್ಳಿಕಾಯಿ ರಸನ ಆ್ಯಡ್ ಮಾಡಿಬಿಟ್ಟು ಒಂದು 2-3 ಮಿನಿಟ್ಸ್ ಇದನ್ನು ಮತ್ತೆ ಕುದಿಸ್ಕೊಳ್ಳೋಣ. ಕುದಿಸ್ಬಿಟ್ಟು ಇದು ತಣ್ಣಗಾದ್ಮೇಲೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೋಬೋದು. ಅದರ್ವೈಸ್ ನೀವು ಹೊರಗೆ ಇಡ್ತೀನಿ ಅಂದ್ರೆ ಒಂದು 2-3 ಡೇಸ್ ಅಂತೂ ಏನೂ ಹಾಳಾಗಲ್ಲ. ಅಂದರೆ ತುಂಬ ದಿನ ಸ್ಟೋರ್ ಮಾಡ್ತೀನಿ ಅಂದರೆ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು. ಫ್ರಿಜ್ಜಿಂದ ತೆಗ್ದು ಯೂಸ್ ಮಾಡ್ಬೇಕಾದ್ರೆ ಒಂದು ಲೈಟಾಗಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಯೂಸ್ ಮಾಡ್ಬೋದು.
ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಬೋದು. ಈರುಳ್ಳಿನಷ್ಟೇ ತುಂಬ ಯೂಸ್ ಮಾಡಬೇಕು ಅಂತೇನಿಲ್ಲ. ಒಂದು ಇಷ್ಟು ಹೋಲ್ ಇದಕ್ಕೆ ಒಂದು ಈರುಳ್ಳಿ ಆದರೆ ಬೇಕಾದಷ್ಟಾಗುತ್ತೆ. ಅಂದರೆ ನಿಮ್ಮ ಇಷ್ಟ, ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಮಾಡ್ಕೊಳ್ಳಿ. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಮತ್ತು ಗೊಜ್ಜು ಸೇರಿಸ್ಕೊಂಡು ಕಲಿಸ್ಕೊಂಡು ತಿಂತಿದ್ರಂತೂ ಸೂಪರಾಗಿರುತ್ತೆ. ಅಂದರೆ ಉಪ್ಪು ಹುಳಿ ಖಾರ ಮಿಕ್ಸಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.